ಗನ್ ಹಿಡಿಯೋಕೆ ಬರೀ ತಾಕತ್ತಿದ್ರೆ ಸಾಕಾಗಲ್ಲ. ಗುರಿ ಅವನ್ಗಿಡ್ತಿದ್ಯೋ ಅವನ್ಗಿರೋ ತಾಕತ್ ಸಹ ಗೊತ್ತಿರ್ಬೇಕು. ಬಿಕಾಸ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ವೆಲ್ಡಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತೀರಾ, ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತೀರಾ, ಅಂಡ್ ಅದ್ರ ಜೊತೆಗೆ ಪಂಚರ್ ಅಂಗಡಿಯಲ್ಲೂ ಕೂಡ ಕೆಲಸ ಮಾಡಿರ್ತೀರಾ. ಸೊ ಆ ಒಂದು ಫೇಸ್ ಆಫ್ ಲೈಫ್ ಮತ್ತೆ ಇವಾಗಿನ ಫೇಸ್ ಆಫ್ ಲೈಫ್ ಅದು ಎರಡನ್ನೂ ಕೂಡ ನೀವು ನೋಡ್ತೀರಾ ಅಂತ ಕೇಳಿದ್ರೆ ಹೇಗಿದೆ ಜೀವನ ಇವಾಗ ನಿಮ್ಗೆ? ಸರ್ ಅದು ಯೂನಿವರ್ಸಿಟಿ, ಹಾ, ಅಲ್ಲೆಲ್ಲ ಕಲ್ತಿರಿದ್ರ ಇದು ಕೆಲ್ಸ ಕೆಲಸ. ಅದು ಕರೆಕ್ಟ್ ಆಗಿ ಕಲ್ತಿರ್ಲಿಲ್ಲ ಅಂದಿದ್ರೆ ಅಲ್ಲಿ ಟಾಯ್ಲೆಟ್ ತೊಳೆಯೋದಾಗ್ಲಿ, ಬಾರ್ ಬೆಂಡಿಂಗ್ ಆಗ್ಲಿ, ಗಾರೆ ಕೆಲಸ ಆಗ್ಲಿ, ಇದು ಯಾವ್ದು ಮಾಡದೆ ಇರ್ದಿದ್ರೆ ಇಲ್ಲಿ ಒಂದ್ ಸೀರಿಯಸ್ನೆಸ್ ಇರ್ತಾ ಇರ್ಲಿಲ್ಲ. ನಾನಂತಲ್ಲ, ನನ್ನ ಶೋಲಿರೋ ಪ್ರತಿಯೊಬ್ರು ಹುಡುಗರು ನಾವು ನಮ್ಗ್ ಗೊತ್ತು, ಕೆಲವ್ರದ್ದು ಗೊತ್ತಿಲ್ಲ, ಎಲ್ರು ಒಬ್ರು ಗಾರೆ ಕೆಲಸ, ಒಬ್ರು ಪೇಂಟಿಂಗ್, ಒಬ್ರು ಏನೇನೋ ಮಾಡ್ಕೊಂಡಿದ್ದವ್ರು. ಸೊ ಆ ಯೂನಿವರ್ಸಿಟಿಲಿ ಕಲ್ತಿದಕ್ಕೆ ಇಲ್ಲಿ ಕರೆಕ್ಟ್ ಆಗಿದೆ. ಚಿಕ್ಕಣ್ಣ ಕಷ್ಟಪಟ್ಟಿದ್ದಾರೆ, ಸಾಧು ಸರ್ ಕಷ್ಟಪಟ್ಟಿದ್ದಾರೆ, ಅವರೆಲ್ಲರೂ ಆರ್ಕೆಸ್ಟ್ರಾ, ಗಾರೆ ಕೆಲಸ ಅಂತಾನೆ ಇದ್ದಿದ್ದು. ಸೊ ಒಬ್ಬ ಕಲಾವಿದನಿಗೆ ಕಷ್ಟನೇ ಯೂನಿವರ್ಸಿಟಿ. ಚೆನ್ನಾಗಿದೆ ಸರ್ ಇದು. ಯಾಕೆ ಗೊತ್ತಾ, ನಾನು ಹುಟ್ಟನೆ ಚಿನ್ನು ಸ್ಪೂನ್ ಇಟ್ಕೊಂಡ್ ಬಂದಿದ್ರೆ ಇವತ್ತು ಈ ಹೋಟೆಲ್ ಆಗ್ಲಿ ಇದನ್ನೆಲ್ಲ ಎಂಜಾಯ್ ಮಾಡಕ್ಕೆ ಆಗ್ತಿಲ್ಲ. ಗುರು ನಮ್ಮನೇಲೆ ಚಿನ್ನು ಸ್ಪೂನ್ ಐತೆ ಬಾ, ನಮ್ಮನೇಲೆ ಸಾಫ್ಟ್ ಬೆಡ್ ಐತೆ ಬಾ. ಇವಾಗ ಏನ್ ಕೊಟ್ರು ವಾವ್, ಯಾವ್ದ್ ಗುರು ಇದು ಬೆಡ್ಡು, ಯಾವ್ದ್ ಗುರು ಇದು ಚೇರು, ಯಾವ್ದ್ ಗುರು ಇದು ಊಟ, ಯಾವ್ದ್ ಗುರು ಇದು ಹೋಟೆಲು, ಎಲ್ಲವೂ ಸರ್ಪ್ರೈಸ್ ಆಗಿರ್ಬೇಕು ಲೈಫ್. ಅವಾಗ್ಲೇ ಎಂಜಾಯ್ ಮಾಡಕ್ ಸಾಧ್ಯ. ಸೊ ಚೆನ್ನಾಗಿದೆ. ಇನ್ನೊಂದು ಕಾಮಿಡಿಯನ್ ನಾವು ಆಗ್ಬೇಕು ಅಂದಾಗ ಆಗಲ್ಲ, ಅದ ಟ್ಯಾಲೆಂಟ್ ಇರ್ಬೇಕು. ಟ್ಯಾಲೆಂಟ್ ಇದ್ದವ್ರು ಮಾತ್ರ ಕಾಮಿಡಿಯನ್ ಆಗಕ್ಕಾಗೋದು. ಓಕೆ, ಅಂಡ್ ಫ್ಯಾಮಿಲಿಯಲ್ಲಿ ಆಕ್ಚುಲಿ ಇವಾಗ ತಂದೆಯವರು ಇದ್ದಾರೆ, ಎಷ್ಟು ಖುಷಿ ಪಡ್ತಾರೆ ನೋಡ್ಬಿಟ್ಟು ಈ ಒಂದು ಸಕ್ಸಸ್ ನ? ಅಯ್ಯೋ, ತಂದೆಯವ್ರು ನಾನು ಹುಡ್ತಾಗ್ಲೇ ಖುಷಿ ಪಟ್ಟಿಲ್ಲ, ಇದನ್ನೆಲ್ಲ ನೋಡಿ ಖುಷಿ ಪಡುದಿಲ್ಲ. ಅಂದ್ರೆ ಮೇ ಬಿ ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸ್ಕ್ರೀನ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಅಥವಾ ನಿಮ್ಮನ್ನ ನೋಡಿ ಯಾವ ತರ ರಿಯಾಕ್ಟ್ ಮಾಡಿರ್ಬೋದಾಗಿತ್ತು ಆಕ್ಚುಲಿ. ನನ್ಗೆ ನನ್ನ ತಂದೆ ಬಗ್ಗೆ ಏನು ಗೊತ್ತಿಲ್ಲ. ಓಕೆ. ಸೊ ಅವ್ರನ್ನ ನಾನು ಸ್ವಲ್ಪ ಒಂದು 5 ವರ್ಷ 10 ವರ್ಷ ನೋಡಿದ್ರೆ ಈ ಮನುಷ್ಯ ಈ ತರ ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನೋ ನಂಗೆ ತಂದೆ ಅನ್ನೋ ಪರಿಕಲ್ಪನೆನೇ ಇಲ್ಲ. ನಾನ್ ಬೇರೆಯವ್ರನ್ನ ತಂದೆನೋ ನೋಡ್ಕೊಂಡು ಅಯ್ಯೋ ನಮ್ಗೊಂದ್ ಅಪ್ಪ ಇದ್ದಿದ್ರೆ ನಮ್ನೊಂದ್ ಹಿಂಗ್ ನೋಡ್ತಿದ್ರೇನೋ, ನಮ್ಮ ಅಪ್ಪ ಇದ್ದಿದ್ರೆ ನಮ್ನ ಹಿಂಗ್ ಮಾಡ್ತಿದ್ರೇನೋ ಅನ್ನ ಪರಿಕಲ್ಪನೆಲೆ ಬೆಳೆದ್ವಿ ಬಿಟ್ರೆ, ನಾನು ಮಜಾ ಬರ್ತಾ ಬಂದಾಗ್ಲೂ ಅವ್ರು ಬದುಕಿದ್ರು. ಸೊ ಮಜಾ ಬರ್ತಾ ಬಂದು 1 ವರ್ಷನ 2 ವರ್ಷನ ಆದ್ರ ಮೇಲೆ ಅವ್ರು ತೀರ್ಕೊಂಡಿದ್ದು. ಸೊ ಆತರ ಇದ್ದಿದ್ರೆ ನಮ್ಗೊಂದ್ ಕಾಲ್ ಮಾಡಿ ಏನೋ ಮಾಡ್ಬೋದಿತ್ತು. ಸೊ ಅವರಿಗೆ ಮಗ ಅನ್ನೋ ಫೀಲಿಂಗ್ಸ್ ಇರಲಿಲ್ಲ. ಮೋಸ್ಟ್ಲಿ ನನಗೂ ಅಪ್ಪ ಅನ್ನೋ ಫೀಲಿಂಗ್ಸ್ ಯಾವತ್ತೂ ಬಂದೇ ಇಲ್ಲ. ಸೊ ನನಗೆ ಅಪ್ಪ ಅಮ್ಮ ಎಲ್ಲಾ ಫೀಲಿಂಗ್ಸ್ ನನ್ನ ತಾಯಿನೇ ಕೊಟ್ಬಿಟ್ಟಿದ್ರು. ಸೊ ನನಗೆ ಒಂದು ಕ್ಷಣಕ್ಕೂ ಅಯ್ಯೋ ನಮ್ಗೆ ಅಪ್ಪ ಇರ್ಬೇಕಿತ್ತು ಅಂತ ಅನ್ಕೊಳಕ್ಕೂ ಬಿಟ್ಟಿರ್ಲಿಲ್ಲ. ಸೊ ಆತರ ಅನ್ಕೊಂಡಿದ್ದಿದ್ರೆ ಮೋಸ್ಟ್ಲಿ ನಾನು ನನ್ನ ತಾಯಿಗೆ ಮಾಡಿರೋ ದೊಡ್ಡ ಮೋಸ ಅನ್ಸುತ್ತೆ. ನಮ್ ತಂದೆ ನೆನ್ಪು ಮಾಡ್ಕೊಬಿಟ್ಟಿರ್ಲಿಲ್ಲ. ನೋಡಿರ್ತಾರೆ, ಖುಷಿ ಪಟ್ಟಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಖುಷಿ ಪಡಕ್ಕೆ ಈಗ ಒಂದು ದಿನ ಸಾಕಿದ್ರೆ ತಾನೆ, ನಾನು ಇವನ್ನ ಒಂದಿನ ಸಾಕಿದ್ದೆ, ಇವನು ಇವತ್ತು ಈ ಸಾಧನೆ ಮಾಡಿದಾನೆ, ಒಂದಿನಕ್ಕೂ ಸಾಕಿಲ್ಲ ಅವ್ರಿಗೆ ಯಾಕೆ ಖುಷಿ ಆಗುತ್ತೆ? ಅಥವಾ ಹುಡ್ಸ್ಬಿಟ್ರು ಕೂಡ ಅಪ್ಪ ಆಗಲ್ಲ. ಹೌದು ಅಲ್ವಾ? ಹುಡ್ಸಕ್ ಯಾರ್ ಬೇಕಾದ್ರೂ ಹುಡ್ಸ್ಬೋದು, ಹೆಂಗ್ ಬೇಕಾದ್ರೂ ಹುಡ್ಸ್ಬೋದು. ನಾಯಿನೂ ಮಗನ್ ಹುಡ್ಸುತ್ತೆ, ಹಂದಿನೂ ಮಗನ್ ಹುಡ್ಸುತ್ತೆ. ಸೊ ಮಗನ್ ಹುಡ್ಸೋದ್ರಲ್ಲಿ ಇರೋದಲ್ಲ, ಮಗನ ಬೆಳೆಸೋದ್ರಲ್ಲಿರೋದು. ಯಾವ ಅಪ್ಪ ಅಮ್ಮಂದ್ರಾದ್ರೂ ಅಷ್ಟೇ, ಅವ್ರವ್ರ ಮಕ್ಕಳನ್ನ ಹೆಂಗ್ ಬೆಳೆಸ್ತೀವಿ ಅನ್ನೋದ್ರ ಮೇಲಿರೋದು. ಮಕ್ಕಳು ಮಾಡೋದ್ ದೊಡ್ಡ ವಿಷಯನೇ ಅಲ್ಲ ಇವತ್ತಿನ ಪ್ರಪಂಚ ಆಗ್ಲಿ, ಯಾವತ್ತಿನ ಪ್ರಪಂಚನ ಆಗ್ಲಿ, ಅಲ್ವಾ? ಅವತ್ತು 100 ಜನ ಮಕ್ಕಳನ್ನ ಜನ್ಮ ಕೊಡ್ತಿದ್ರು, 5 ಜನ 10 ಜನ ಎಲ್ಲ ಕೊಡ್ತಿದ್ರು. ಅವ್ನ ಬೆಳೆಸಿದ್ದು ರೀತಿ ಬೇರೆ, ಬೆಳೆಸೋದ್ರಲ್ಲಿ ಇರೋದು. ಅಪ್ಪ ಅಮ್ಮ ಗ್ರೇಟ್ ಆಗೋದು ಆ ಮಕ್ಕಳನ್ನ ಬೆಳೆಸೋದ್ರಿಂದ.